ನೋಡಿ ಎಷ್ಟು ಅದ್ಭುತವಾಗಿ ಈ ಕವನಗಳನ್ನು ಬರೆದಿದ್ದಾರೆ. ನಮ್ಮ ಪ್ರಶಾಂತ್ ತೇಲಿ ಅವರು ಮೂಲತಃ ಬಿಜಾಪುರದವರು, ಇವಾಗ ಪುಣೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ನಿಖಿಲ್ ಅವರ ಧ್ವನಿ ಮುಖಾಂತರದಲ್ಲಿ ಹೇಳಿಸ್ತಾ ಇದ್ದೀನಿ. ಎಷ್ಟು ಅದ್ಭುತವಾಗಿದೆ, ನೀವೇ ನೋಡ್ತಾ ಇದ್ದೀರಿ. ಹೇಳಿ ನಿಖಿಲ್ ಅವರೇ. ಜೈ ಶ್ರೀರಾಮ್. ಓಂ ಶ್ರೀ ರಾಘವೇಂದ್ರಾಯ ನಮಃ. ಕವನ ಹೇಳಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ಭಗವಂತ ನನ್ನ ಜನ್ಮ ಸಾರ್ಥಕ ಮಾಡಿದ್ದಾನೆ. ಯಾಕಂದ್ರೆ ನಾನು ಇಷ್ಟೆಲ್ಲ ಸಹಾಯ ಮಾಡಕ್ಕೆ ಭಗವಂತನೇ ಕಾರಣ. ರಾಯರ ಕೃಪೆಯಿಂದ, ಗುರುಗಳ ಕೃಪೆಯಿಂದ. ಯಾರೋ ಪುಣ್ಯಾತ್ಮ ಬರೆದಿದ್ದನ್ನ ನನ್ನ ಮೂಲಕ, ನನ್ನ ಧ್ವನಿಯ ಮೂಲಕ ಹೇಳಕ್ಕೊಂದು ಅವಕಾಶ ಕೊಟ್ಟ ಗುರುಗಳಿಗೆ ತುಂಬ ಧನ್ಯವಾದಗಳು. ಒಳ್ಳೆದಾಗ್ಲಿ. ಎರಡನೇದ್ದು, ಪವಾಡ ಪುರುಷ DSS ಗುರುಗಳು. ಭಕ್ತರ ಹೃದಯದಲ್ಲಿ ದೈವ ಸ್ವರೂಪವಾಗಿ ಬೆಳಗದೇವರು DSS ಗುರುಗಳು. ಅವರು ಕೇವಲ ಒಬ್ಬ ಗುರು ಮಾತ್ರವಲ್ಲ, ಅನೇಕ ಭಕ್ತರ ಜೀವನದಲ್ಲಿ ಆಶೆಯ ಬೆಳಕಾಗಿ ಬಂದ ಪವಾಡ ಪುರುಷರು. ಒಂದು ಬಾರಿ ಒಂದು ಕುಟುಂಬ ತುಂಬಾ ಸಂಕಷ್ಟದಲ್ಲಿತ್ತು. ಮನೆಯಲ್ಲೆಲ್ಲ ದುಃಖ, ಅನಾರೋಗ್ಯ ಮತ್ತು ಆರ್ಥಿಕ ತೊಂದರೆ, ಎಲ್ಲಾ ದಾರಿಗಳು ಮುಚ್ಚಿದಂತಾಗಿತ್ತು. ಆಗ ಆ ಕುಟುಂಬ DSS ಗುರುಗಳ ದರ್ಶನಕ್ಕೆ ಹೋಯಿತು. ಗುರುಗಳು ಶಾಂತವಾಗಿ ಅವರನ್ನು ನೋಡಿ ಹೇಳಿದರು, ಭಯಪಡಬೇಡಿ, ರಾಘವೇಂದ್ರ ಸ್ವಾಮಿ ಅವರ ಕೃಪೆ ನಿಮ್ಮ ಮೇಲಿದೆ. ಅವರು ಕೊಟ್ಟ ತೀರ್ಥ ಮತ್ತು ಆಶೀರ್ವಾದವನ್ನು ಭಕ್ತಿಭಾವದಿಂದ ಸ್ವೀಕರಿಸಿದ ಕುಟುಂಬದ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಆರಂಭವಾಯಿತು. ಅನಾರೋಗ್ಯ ಕಡಿಮೆ ಆಯಿತು, ಮನೆಯಲ್ಲಿ ಸಂತೋಷ ತುಂಬಿತು, ಕೆಲಸಗಳಲ್ಲಿ ಯಶಸ್ಸು ದೊರಕಿತು. ಈ ಘಟನೆ ಹಳ್ಳಿಯೆಲ್ಲ ಹರಡಿತು. ಜನರು DSS ಗುರುಗಳನ್ನು ಪವಾಡ ಪುರುಷ ಎಂದು ಕರೆಯಲು ಆರಂಭಿಸಿದರು. ಮತ್ತೊಮ್ಮೆ ಒಂದು ಬಾಲಕನು ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿಂದೆ ಬಿದ್ದಿದ್ದ. ತಂದೆ ತಾಯಿ ದುಃಖದಿಂದ ಗುರುಗಳ ಬಳಿ ಬಂದರು. ಗುರುಗಳು ಬಾಲಕನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಹೇಳಿದರು, ನಂಬಿಕೆ ಇಡಿ, ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹದಿಂದ ಈ ಮಗುವಿನ ಭವಿಷ್ಯ ಪ್ರಕಾಶಮಾನವಾಗುತ್ತದೆ. ಕಾಲ ಕಳೆದಂತೆ ಆ ಬಾಲಕನ ವಿದ್ಯೆಯಲ್ಲಿ ಮುಂದುವರಿಯಿತು. ಎಲ್ಲ ಮೆಚ್ಚುಗೆ ಪಡೆದನು. DSS ಗುರುಗಳ ಮಹಿಮೆ ಕೇವಲ ಪವಾಡಗಳಲ್ಲಿ ಮಾತ್ರವಲ್ಲ, ಅವರ ನಿಜವಾದ ಶಕ್ತಿ ಎಂದರೆ ಭಕ್ತರಲ್ಲಿ ಧೈರ್ಯ ತುಂಬುವುದು, ದುಃಖದಲ್ಲಿರುವಿಗೆ ಆಸೆ ನೀಡುವುದು, ರಾಘವೇಂದ್ರ ಸ್ವಾಮಿಯವರ ಭಕ್ತಿ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುವುದು. ಭಕ್ತರು ಇಂದಿಗೂ ನಂಬುತ್ತಾರೆ, DSS ಗುರುಗಳ ಆಶೀರ್ವಾದ ಮತ್ತು ರಾಘವೇಂದ್ರ ಸ್ವಾಮಿಗಳ ಕೃಪೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಅವರ ದಿವ್ಯ ನಾಮ ಭಕ್ತರ ಮನದಲ್ಲಿ ಸದಾ ಬೆಳಗುತ್ತದೆ ಎಂದು ಪ್ರಕಾಶ್ ತೇಲಿ ಅವರು ಅತ್ಯದ್ಭುತವಾಗಿ ಬರೆದಿದ್ದಾರೆ. ನಿಜವಾಗ್ಲೂ ಸತ್ಯ. ಯಾಕಂದ್ರೆ ಪದಗಳೇ ಸಾಲದು ಗುರುಗಳ ಬಗ್ಗೆ ಹೇಳ್ಬೇಕಾದ್ರೆ. ನಿಜವಾಗ್ಲೂ ರಾಯರ ಅನುಗ್ರಹ ಇಲ್ಲದೆ ಇಷ್ಟೆಲ್ಲ ಮಾಡಕ್ ಸಾಧ್ಯ ಇಲ್ಲ. ರಾಯರ ಆಶೀರ್ವಾದ ಇಲ್ಲದೆ ಇಷ್ಟೆಲ್ಲ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಬರಿಗಾಲಿನಲ್ಲಿ ನಡೆದು ಬಿಸಿಲು, ಮಳೆ, ಚಳಿಗಾಲವನ್ನು ಲೆಕ್ಕಿಸ್ತಾ ಇಷ್ಟೆಲ್ಲ ಮಾಡ್ತಿದಾರೆ ಅಂದ್ರೆ ಅದು ಎಲ್ಲರ ಕರ್ಮವನ್ನ ಹೊರೋದು ಸಾಮಾನ್ಯ ಕೆಲಸ ಅಲ್ಲ. ಇದೊಂದು ಉದಾಹರಣೆ, ಇದಕ್ಕೊಂದು ಕವನಕ್ಕೆ ನಾನು ಉದಾಹರಣೆ ಹೇಳ್ತೀನಿ. ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಪಡ್ಕೋಬಹುದು, ಏನ್ ಬೇಕಾದ್ರೂ ಕಳ್ಕೊಬಹುದು. ಆದ್ರೆ ಎಲ್ಲರ ಕರ್ಮವನ್ನ ಪಡ್ಕೊಂಡು ತಾನು ಉಂಡು ನಿಮಗೋಸ್ಕರ ನಾನು ದುಡಿತೀನಿ ಅನ್ನೋರು ಪ್ರಪಂಚದಲ್ಲಿ ಯಾರು ಸಿಕ್ಕಲ್ಲ. ಯಾಕೆ ಗೊತ್ತಾ? ಎಲ್ಲರೂ ಯಾವ್ದನ್ನ ಬೇಕಾದ್ರೆ ಪಡ್ಕೊಂತಾರೆ, ಬಟ್ ಕರ್ಮವನ್ನ ಯಾರು ಪಡ್ಕೊಳಕ್ ಸಾಧ್ಯ ಇಲ್ಲ. ಅದೆಲ್ಲ ನಿಮಗೂ ಗೊತ್ತು. ಹಾಗಾಗಿ ಎಲ್ಲರ ಕರ್ಮವನ್ನು ತಾನು ಹೊತ್ತು ತನ್ನ ಬರಿಗಾಲಿನಲ್ಲಿ ನಡೆದು ಬಿಸಿಲು, ಚಳಿ, ಮಳೆಗಾಲ ಏನು ಲೆಕ್ಕಿಸ್ತೆ ಎಲ್ಲೆಲ್ಲೋ ಮಲಗಿ, ಎಲ್ಲೆಲ್ಲೋ ಎದ್ದು, ಎಲ್ಲೋ ಯಾರೋ ಹಾಕಿದ ಅನ್ನ ಉಂಡು ಎಲ್ಲಾ ಭಗವಂತನ ದರ್ಶನ ಮಾಡಿ ದರ್ಶನದಲ್ಲಿ ಹೇಳ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಎಲ್ಲರೂ ನನ್ನ ತಾಯಂದಿರು, ನನ್ನ ತಮ್ಮದಿರು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಇಂಥ ಮಹಾಮಹಿಮನ ಪಡೆದ ನಾವೇ ಧನ್ಯರು. ಯಾಕಂದ್ರೆ ನಿಖಿಲ್ ಶೃಂಗೇರಿಯನ್ನ ಹೆಸರು ಉಳಿಸೋದು ಇವರೇ. ಎಲ್ಲ ಬಂದ ಭಕ್ತರ ನೊಂದ ಜೀವಗಳನ್ನ ತಾಯಂದಿರ ಕಣ್ಣೀರನ್ನ ಒರೆಸ್ತಾ ಮಕ್ಕಳಿಗೆ ಆಸರೆಯಾಗಿ, ಬೆಳಕಾಗಿ, ದೈವಿ ಸ್ವರೂಪದ ಶಕ್ತಿಯನ್ನ ಪಡೆದು ಎಲ್ಲರಿಗೋಸ್ಕರ ಆಸರೆ, ಬೆಳಕಾಗಿ, ದೊಡ್ಡ ಹೆಮ್ಮರವಾಗಿ ಬೆಳೆದಿರೋ ಆಲದ ಮರವೇ ನಮ್ಮ DSS ಗುರುಗಳು. ಅವರ ನೆರಳಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಅವರ ನೆರಳಲ್ಲಿ ಎಲ್ಲರೂ ಇದ್ದು ಮತ್ತಷ್ಟು ಅವರ ಸೇವೆ ಮಾಡೋ ಭಾಗ್ಯವನ್ನ ಭಗವಂತ ರಾಯರು ಎಲ್ಲರಿಗೂ ಕೊಡ್ಲಿ. ಇನ್ನಷ್ಟು ಅವರ ಸೇವೆ ಮಾಡೋಣ, ಪಾವನರಾಗೋಣ, ಜನ್ಮವನ್ನ ಪಾವನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ. ಜೈ ಶ್ರೀರಾಮ್. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗಲಿ. ನೋಡಿ, ಇಲ್ಲಿ ಪವಾಡ ಪುರುಷ ಅಂತ ಹೇಳಿದ್ರು. ಪವಾಡ ಪುರುಷ ಅನ್ನೋದಕ್ಕೆ ನಾನೇನಂತ ದೊಡ್ಡ ಪವಾಡ ಪುರುಷ ಅಲ್ಲ. ಇಲ್ಲಿ ನಾನು ನಿಮ್ಮಾಗೆ ಸಾಧಾರಣವಾದ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಹೇಳೋದು ಒಂದೇ, ಇದು ಪಾದಯಾತ್ರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಕಾಲು ತೋರಿಸ್ತಾ ಇದ್ದೀನಿ ಅಂತೇಳಿ. ಕಾಲು ಅಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀನಿ. 2000 ಕಿಲೋಮೀಟರ್ವರೆಗೂ ಆಗಿದೆ. ಆ 2000 ಕಿಲೋಮೀಟರ್ ಒಳಗಡೆ ಕಾಲಲ್ಲಿ ಬೊಬ್ಬೆ ಬಂದಿಲ್ಲ, ಏನೂ ಬಂದಿಲ್ಲ. ಎಷ್ಟು ಅದ್ಭುತವಾಗಿ, ನನಗೆ ಒಂಥರ ನಂಬೋದಕ್ಕೆ ಆಗ್ತಾ ಇಲ್ಲ. ಅಷ್ಟೆಲ್ಲ ರಾಘವೇಂದ್ರ ಸ್ವಾಮಿಯವರ ಹೆಸರನ್ನು ಹೇಳಿಕೊಂಡು, ರಾಮನ ಹೆಸರನ್ನು ಹೇಳಿಕೊಂಡು ಇಲ್ಲಿವರೆಗೂ ಬಂದರೂ ನನಗೇನೂ ಆಗಿಲ್ಲ. ಯಾಕಂದರೆ ಇದು ರಾಯರ ಕೃಪೆ, ರಾಮನ ಕೃಪೆ. ರಾಯರನ್ನ ನಂಬಿ ನಾವೆಲ್ಲರೂ ರಾಯಲಾಗಿರ್ತೀವಿ. ಇನ್ನೊಂದು ವಿಚಾರ ಹೇಳ್ತೀನಿ.
ಇಲ್ಲಿ ಪವಾಡ ಪುರುಷ ಅನ್ನೋದಕ್ಕೆ ನಾನು ಪವಾಡ ಪುರುಷ ಅಲ್ಲ. ಇಲ್ಲಿ ಪವಾಡ ಮಾಡಿದಂಥವ್ರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಯವರು, ಪವಾಡ ಮಾಡಿದಂಥವ್ರು ಸಿದ್ಧಾರೂಢಪ್ಪನವರು, ಪವಾಡ ಮಾಡಿದಂಥವ್ರು ಶಂಕರಾಚಾರ್ಯರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ, ಇವತ್ತು ನನಗೆ ನೋಡಿ ಈ ಮನೆ, ಈ ಫ್ಯಾನು ಎಲ್ಲಿಂದೋ ಬರ್ತಾರೆ, ಸಾವಿರಾರು ಕಿಲೋಮೀಟರ್ದಿಂದ ಬಂದು ಅಡುಗೆ ಮಾಡಿ ಊಟ ಮಾಡಿಸ್ತಾರೆ. ನನಗೆ ಇಷ್ಟೆಲ್ಲ ಸುಖ ಜೀವನ, ನನಗೆ ರೂಟ್ ಮ್ಯಾಪ್ ಗೊತ್ತಾಗತ್ತೆ ಹೋಗೋದಕ್ಕೆ, ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತಂದು ರೂಟ್ ಮ್ಯಾಪ್ ಕೂಡ ಗೊತ್ತಾಗತ್ತೆ. ಫೋನ್ ಇದೆ ಯೂಸ್ ಮಾಡ್ಕೊಳಕ್ಕೆ. ಅಂದ್ರೆ ಅಷ್ಟು ಶತಮಾನ ಕಾಲದ ಹಿಂದ್ಗಡೆ ಅವತ್ತು ಅಪ್ಪವರು ಗುರು ರಾಘವೇಂದ್ರ ಸ್ವಾಮಿಯವರು, ಸಿದ್ಧಾರೂಢಪ್ಪನವರು, ಇಂತೆಲ್ಲ ದೊಡ್ಡ ದೊಡ್ಡ ಅವರು ಪವಾಡ ಪುರುಷರು. ಅವರ ಕಾಲಿಗೆ ಧೂಳಿಗೂ ಸಮ ಇಲ್ಲ, ನಾನಿಲ್ಲಿ ಕಾಲಿನ ಧೂಳಿಗೂ ಸಮಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಪವಾಡ ಮಾಡ್ತಾ ಇರೋದು ಅವ್ರ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ಅದು ಪವಾಡ ಆಗ್ತಾ ಇದೆ. ರಾಯರ ಹೆಸರು ಹೇಳ್ಕೊಂಡು ಹೋಗೋದ್ರಿಂದ ಪವಾಡ ಆಗ್ತಾ ಇರೋದು. ಇಲ್ಲ ನನ್ನ ಹೆಸರು ಹೇಳೋದ್ರಿಂದ ಪವಾಡ ಅಲ್ಲ. DSS ಗುರು ನಾಟ್ ವ್ಯಾಲಿಡ್, ಇಲ್ಲಿ ವ್ಯಾಲಿಡ್ ಇಲ್ಲ. ವ್ಯಾಲಿಡ್ ಇರೋದು ಒಬ್ಬರೇ ರಾಘವೇಂದ್ರ ಸ್ವಾಮಿಯವರು. ರಾಯರ ಹೆಸರನ್ನು ಹೇಳಿಕೊಂಡು ಇವತ್ತಿಗೂ ನಾವು ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡ್ ಬರ್ತಾ ಇದ್ದೀವಿ. ಉಡುಪಿ ಮಠದಿಂದ 2000 ಕಿಲೋಮೀಟರ್ ಬಂದಿದ್ದೀನಿ, ನಾನು ಒಬ್ಬನೇ ಊಟ ಮಾಡಿಲ್ಲ. ನನ್ನ ಜೊತೆ ಬರೋರು ಎಲ್ಲರೂ ರಾಯರ ಹೆಸರನ್ನು ಹೇಳ್ಕೊಳ್ಳೋದ್ರಿಂದ ಯಾರ್ಯಾರು ಬಂದಾರ, ನನ್ನ ಅಣ್ಣ ತಮ್ಮಂದಿರು, ನನ್ನ ಸ್ನೇಹಿತರು, ನನ್ನ ಅಕ್ಕ ತಂಗಿಂದಿರು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ. ಯಾರಿಗಾದ್ರೂ ಕಮ್ಮಿ ಆಗಿದೆನಾ? ಅವತ್ತು ಊಟ ಇಲ್ಲ ಅಂದ್ರೂ ನಮ್ಗೆ ತಿನ್ನುವುದಕ್ಕೆ ಸ್ವೀಟು, ಚುರುಮರಿ, ಡಾನಿ, ಇದೆಲ್ಲ ಅದ್ಭುತವಾಗಿ ದಾನಿ ಇವೆಲ್ಲ ನಮಗೆ ಊಟ ಇಲ್ಲಂದ್ರೂ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ರಾಯರ ಕೃಪೆಯಿಂದ, ರಾಯರ ಅನುಗ್ರಹದಿಂದ. ರಾಯರ ಹೆಸರನ್ನು ಹೇಳ್ಕೊಂಡ್ರೆ, ರಾಯರ ಹೆಸರನ್ನು ಹೇಳ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಜೀವನದ ಬದುಕು ರಾಯಲ್ ಆಗಿರುತ್ತೆ. ನಾನು ಹೇಳೋದು ಒಂದೇ, ಅವತ್ತು ಅದೇ ಮಾತು, ಇವತ್ತು ಇದೇ ಮಾತು. ಇನ್ನು 2.5 ವರ್ಷ ಮಂತ್ರಾಲಯದಲ್ಲಿ ಕಾಲಿಡುವುದಕ್ಕೆ ಜಾಗ ಆಗಲ್ಲ. ಯಾಕಂದ್ರೆ ಅಷ್ಟು ಜನಸಾಗರ, ಅಷ್ಟು ಜನಸಾಗರ. 2ನೇ ತಿರುಪತಿ ಆಗತ್ತೆ ಮಂತ್ರಾಲಯ, 2ನೇ ತಿರುಪತಿ ಆಗತ್ತೆ ಮಂತ್ರಾಲಯ. ಯಾಕಂದ್ರೆ ಲೈವ್ ಆಗಿ ರಾಘವೇಂದ್ರ ಸ್ವಾಮಿಯವರು ಪವಾಡಗಳನ್ನು ಮಾಡುತ್ತಾ ಕುಳಿತಿದ್ದಾರೆ. ಜೀವಂತವಾಗಿ ಬೃಂದಾವನದಲ್ಲಿ ಇವತ್ತಿಗೂ ರಾಯರಿದ್ದಾರೆ. ನನಗೆ ಒಬ್ಬೊಬ್ಬರ ಮನೆಯಲ್ಲೂ ಪ್ರತಿ ಒಂದೊಂದು ವಾಹನದಲ್ಲೂ ರಾಯರ ಫೋಟೋ ಬರ್ಬೇಕನ್ನುವುದೇ ನನ್ನ ಆಸೆ. ಯಾಕಂದ್ರೆ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರ ಹೆಸರನ್ನು ಹೇಳ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಜೀವನದ ನಿಮ್ಮ ಚರಿತ್ರೆನೇ ಬದಲಾಯಿಸಿ ಬಿಡ್ತಾರೆ. ಎಂತಿಂತ ಕಷ್ಟಗಳಿರ್ಲಿ ಅದೆಲ್ಲ ಮುಕ್ತಿ ಮಾಡಿಬಿಡ್ತಾರೆ. ಸುಖ ಜೀವನ, ನನ್ನ ಹೆಸರು ಹೇಳ್ತಾ ಇದ್ದಾನೆ, ಸುಖ ಜೀವನ. ಭಗವಂತನ ಹತ್ರ ಕೇಳ್ತಾರೆ ಅವರು, ರಾಯರು ಇದ್ದಾರೆ ಅಂತ ಹೇಳಿದ್ರೆ ನಿನ್ನ ಕಷ್ಟಗಳಿಗೆ ಹೇಳಿ, ಅಪ್ಪ ನನಗೆ ಯಾಕಪ್ಪ ಇಷ್ಟು ಕಷ್ಟ ಕೊಟ್ಟಿದೆ ಅಂತ ಕೇಳಕ್ ಹೋಗ್ಬೇಡ, ನಿನ್ನ ಕಷ್ಟಕ್ಕೆ ಹೇಳ್ರಿ, ರಾಯರಿದ್ದಾರೆ ಅಂತ. ಈ ವರ್ಡು ರಾಯರ ಮಠದಲ್ಲಿ ಹಾಕಿದ್ದಾರೆ, ನೀವು ಓದೋರೆಲ್ಲರೂ ನೋಡಿರ್ತೀರಾ. ಕಷ್ಟಗಳಿಗೆ ಹೇಳಿ, ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಿ ಅಂತ ಹೇಳಿದ್ದಾರೆ. ಒಂದು ಕೂದಲು ರಾಘವೇಂದ್ರ ಸ್ವಾಮಿ ಅವ್ರ ಕೆಳಗಡೆ ಹೋಗಿಲ್ಲ, ಕೈಯಲ್ಲಿರ್ತಕ್ಕಂಥ ಅವರ ಚರ್ಮ ಬೃಂದಾವನದಲ್ಲಿ ಅವರು ಹೇಗೆ ನೆಲೆಸಿದ್ದಾರೆ, ಹೇಗೆ ಕುತ್ಕೊಂಡಿದ್ದಾರೆ, ಹಾಗೇ ಜೀವಂತವಾಗಿ ನಮ್ಮೆಲ್ಲರನ್ನು ಕಾಪಾಡುತ್ತಾ 700 ವರ್ಷ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾಯರಿದ್ದಾರೆ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಹಾಕಿ, ನಿಮ್ಮ ವಾಹನದಲ್ಲಿ ರಾಯರದು ಭಾವಚಿತ್ರವನ್ನು ಹಾಕಿ ಬೃಂದಾವನ. ಯಾಕಂದ್ರೆ ನನಗೆ ಹೇಳೋದಕ್ಕೆ ರಾಯರ ಪವಾಡಗಳನ್ನು ದಿನವೇ ಸಾಲಲ್ಲ ನನಗೆ. ಒಂದು ನೀವು ಅಬ್ಸರ್ವ್ ಮಾಡಿ, ಎಷ್ಟು ನಾನು ವಿಡಿಯೋ ಹಾಕಿದ್ದೀನಿ ಲೈವ್ ಆಗಿ ಪವಾಡ ಆಗಿರೋದೆ. ಯಾರ್ಯಾರಿಗೆ ಏನಾಯ್ತು, ಹೇಗಾಯ್ತು, ಎಷ್ಟು ಪವಾಡ ಆಯ್ತು ಅಂತಂದು ಲೈವ್ ಮುಖಾಂತರ ಯೂಟ್ಯೂಬಲ್ಲಿ DSS ಗುರು ಅಂತೇಳಿ ಹೊಡೆದ್ರೆ ಸಾಕು, ನಿಮ್ಗೆ ಗೊತ್ತಾಗತ್ತೆ. ಹೊಸಬ್ರು ಏನಾದ್ರು ನೋಡ್ತಾ ಇದ್ರೆ DSS ಗುರು ಅಂತ ಹಾಕಿ, ಯಾರ್ಯಾರು ಅವ್ರು ಯಾವ ಊರು, ಅವ್ರ ಹೆಸರೇನು, ಎಲ್ಲಾ ಪವಾಡನು ಅವರು ರಥದ ಪೂಜೆ ಮಾಡೋದ್ರಿಂದ ಗೊತ್ತಾಗುತ್ತೆ. ನಾನು ವ್ರತ ಹೇಳೋದು ಯಾವ ರೀತಿಯಾಗಿ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ಹೇಳ್ತೀನಿ ಹೊರತು ಬೇರೆ ಯಾವುದೂ ಇಲ್ಲ. ಅದಕ್ಕೆ ವಿಡಿಯೋ ಮಾಡಿ ಹಾಕಿ ಅಂತ ಎಷ್ಟೋ ಜನ ಹೇಳ್ತಾರೆ. ವಿಡಿಯೋ ಮಾಡಕ್ಕೆ ನಿಮ್ಮ ಮದುವೆ ಆಗಿರೋದು ಡೇಟ್ ಆಫ್ ಬರ್ತ್ ಇದ್ರೆ ನನಗೆ ಹೇಳಕ್ಕಾಗತ್ತೆ ಕಣಮ್ಮ. ಹಂಗಾಗಿ ನೀವು ಸಿಗಿ ನನಗೆ. ಇವಾಗ ಇನ್ನೇನು ನಾನು ಕಲಬುರಗಿಯಿಂದ ಜೇವರಿಗೆ ಹೋಗೋ ರೂಟಲ್ಲಿ ರಾಮನ ಮಠ 10 ಎಕರೆ ಜಮೀನಲ್ಲಿ ನಾನು ರಾಮನ ಮಠವನ್ನು ಮಾಡ್ತಾ ಇದ್ದೀನಿ. ಆ ಕಾರಣದಿಂದ ಇನ್ನು ಸಿಗ್ತೀನಿ, ನಿಮ್ಮೆಲ್ಲರ ಒಟ್ಟಿಗೆ ಮಾತಾಡ್ತೀನಿ. ಇನ್ನು ರಾಮನ ಮಂದಿರ, ಕಲ್ಯಾಣ ಮಂಟಪ, ಗೋಶಾಲೆ ಎಲ್ಲ ಅದ್ಭುತವಾಗಿ ನಾನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಡಿಯೋನ ನೋಡಿದ ಮೇಲೆ ಸುಮ್ಮನೆ ಆಗ್ಬೇಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.